Hello friends, welcome to our channel Roots Institute. ಇವತ್ತಿನ ವಿಡಿಯೋದಲ್ಲಿ SAP HCM ಮಾಡ್ಯೂಲ್ ಅಂದ್ರೆ ಏನು, ಅದರ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಏನು, ಯಾರು SAP HCM ಮಾಡ್ಯೂಲ್ ಅನ್ನು ಮಾಡಬಹುದು, ಇದರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ಗೆ SAP HCM ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಆರ್ ಎಲ್ಸ್ ಇದನ್ನ HR ಅಂತಾನೂ ಹೇಳ್ತಾರೆ, ಹ್ಯೂಮನ್ ರಿಸೋರ್ಸ್, ಆರ್ ಎಲ್ಸ್ HRMS ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಸಹ ಹೇಳ್ತಾರೆ. SAP HCM ಮಾಡ್ಯೂಲ್ ಬಂದ್ಬಿಟ್ಟು HR ನ ಪ್ರೊಸೆಸ್ಗಳನ್ನ ಆಟೋಮೇಟ್ ಮಾಡುತ್ತೆ. HR ಅಲ್ಲಿ ತುಂಬ ಪ್ರೊಸೆಸ್ಗಳಿರುತ್ತೆ, ಲೈಕ್ ರಿಕ್ರೂಟ್ಮೆಂಟ್, ಟ್ರೈನಿಂಗ್, ಪೇರೋಲ್, ಸ್ಯಾಲ್ರಿ ಕ್ರಿಯೇಷನ್. ಸೊ ಈ ರೀತಿ ತುಂಬ ಪ್ರೊಸೆಸ್ಗಳನ್ನ ಒಂದೇ ಕಡೆ ಮ್ಯಾನೇಜ್ ಮಾಡುವ ಹಾಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. SAP HCM ಅಲ್ಲಿ ತುಂಬ ಸಬ್ ಮಾಡ್ಯೂಲ್ಸ್ಗಳು ಬರುತ್ತೆ. ಎಕ್ಸಾಂಪಲ್ಗೆ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಒಂದು ಸಬ್ ಮಾಡ್ಯೂಲ್ ಬಂದ್ಬಿಟ್ಟು ಎಂಪ್ಲಾಯೀಸ್ಗಳ ಕಂಪ್ಲೀಟ್ ಆದ ಒಂದು ಡೇಟಾವನ್ನು ಮೇಂಟೈನ್ ಮಾಡುತ್ತೆ. ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್, ಈ ಒಂದು ಸಬ್ ಮಾಡ್ಯೂಲ್ ಯಾವುದೇ ಒಂದು ಆರ್ಗನೈಸೇಷನ್ಲಿ ಏನೆಲ್ಲ ಪ್ರಾಸೆಸ್ಗಳು ನಡೀತಾ ಇದೆ ಅದು ಸ್ಮೂತ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಒಂದು ಮ್ಯಾಪ್ ಅನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಪೇರೋಲ್, ಟೈಮ್ ಮ್ಯಾನೇಜ್ಮೆಂಟ್, ರಿಕ್ರೂಟ್ಮೆಂಟ್. ಸೊ ಈ ಒಂದು ಮಾಡ್ಯೂಲ್ ಬಂದ್ಬಿಟ್ಟು ಕಂಪನಿಗೆ ಬೇಕಾಗುವಂತಹ ಒಂದು ಮ್ಯಾನ್ ಪವರ್ನ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅನ್ನು ಹ್ಯಾಂಡಲ್ ಮಾಡುತ್ತೆ. ರಿಕ್ರೂಟ್ಮೆಂಟ್ ಇಂದ ಹಿಡಿದು ಇಂಟರ್ವ್ಯೂ ಶೆಡ್ಯೂಲ್ ಮಾಡುವಂಥದ್ದು, ನೆಕ್ಸ್ಟ್ ಅವರನ್ನು ಆನ್ ಬೋರ್ಡಿಂಗ್ ಮಾಡುವಂಥ ಪ್ರಾಸೆಸ್, ಇದನ್ನೆಲ್ಲ ಈ ರಿಕ್ರೂಟ್ಮೆಂಟ್ ಈ ಒಂದು ಮಾಡ್ಯೂಲ್ ಹ್ಯಾಂಡಲ್ ಮಾಡುತ್ತೆ. ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಸೊ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಈ ಒಂದು ಸಬ್ ಮಾಡ್ಯೂಲ್ ಬಂದ್ಬಿಟ್ಟು ಯಾವುದೇ ಒಂದು ಎಂಪ್ಲಾಯೀಸ್ ಅವರ ಒಂದು ವರ್ಕ್ ಎಫಿಷಿಯನ್ಸ್ ಅನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗುವಂತಹ ಸ್ಕಿಲ್ನ ಟ್ರೈನಿಂಗ್ ಪ್ರೊವೈಡ್ ಮಾಡುವಂಥದ್ದು. ಸೊ ವರ್ಕ್ ಪ್ರಾಸೆಸ್ ಆಪ್ಟಿಮೈಸ್ ಆಗಲಿಕ್ಕೆ ಬೇಕಾಗುವಂತಹ ಕೋರ್ಸ್ ಟ್ರೈನಿಂಗ್ ಅನ್ನು ಆರ್ಗನೈಸ್ ಮಾಡುವಂಥದ್ದು, ಎಕ್ಸ್ಟರ್ನಲ್ ರಿಸೋರ್ಸ್ ಪರ್ಸನ್ಸ್ಗಳಿಂದ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡುವಂಥದ್ದು, ಈ ಎಲ್ಲ ಟ್ರೈನಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಸೆಸ್ ಅನ್ನು ಹ್ಯಾಂಡಲ್ ಮಾಡುತ್ತೆ. ಲರ್ನಿಂಗ್ ಮ್ಯಾನೇಜ್ಮೆಂಟ್, ಎಂಪ್ಲಾಯಿ ಆ್ಯಂಡ್ ಮ್ಯಾನೇಜರ್ ಸೆಲ್ಫ್ ಸರ್ವಿಸ್. ಸೊ ಈ ರೀತಿಯಾದ ತುಂಬಾ ಸಬ್ ಮಾಡ್ಯೂಲ್ಸ್ಗಳು SAP HCM ಮಾಡ್ಯೂಲ್ ಅಲ್ಲಿ ಇರುತ್ತೆ. SAP HCM ಈ ಒಂದು ಮಾಡ್ಯೂಲ್ ಅನ್ನು ಯಾರು ಮಾಡ್ಬೋದು ಅನ್ನುವಂಥದ್ದು. ಸೊ ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ, ಯಾವುದೇ ಡಿಗ್ರಿ ಇರ್ಬೋದು, BCom, MCom, BBA, BSc, ಗ್ರ್ಯಾಜುಯೇಷನ್ ಕಂಪಲ್ಸರಿ ಆಗಿರುತ್ತೆ. ಸೊ ಇದರ ಜೊತೆ ಸಪೋಸ್ ನೀವು HR ಸೆಕ್ಟ್ರಲ್ಲಿ ವರ್ಕ್ ಮಾಡಿದ್ದೀರಾ, ಆರ್ ಎಲ್ಸ್ ಇವನ್ ರಿಕ್ರೂಟ್ಮೆಂಟ್ ಈ ಸೆಕ್ಟ್ರಲ್ಲಿ ವರ್ಕ್ ಮಾಡಿದ್ದೀರಾ, ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ನೀವು HCM ಮಾಡ್ಯೂಲನ್ನು ಮಾಡ್ಬೋದು. MBA ಮಾಡಿದ್ದೀರಾ ಅಂತ ಆದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗುತ್ತದೆ. ನೀವು ನಾನ್ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ, ಎಕ್ಸಾಂಪಲ್ಗೆ BA, BSc, BCom ಆಗಿದ್ರೆ ನಿಮಗೆ ಮಿನಿಮಮ್ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಮಿನಿಮಮ್ 1 or 2 years ಪ್ಲಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು SAP HCM ಈ ಒಂದು ಮಾಡ್ಯೂಲನ್ನು ಮಾಡ್ಬೋದು. ಸೊ ಅದೇ ನೀವು ಫ್ರೆಶರ್ ಆಗಿದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಚಾಲೆಂಜಸ್ ಇರುತ್ತೆ, ಯಾಕಂದರೆ ನೀವು HR ರಿಲೇಟೆಡ್ ವರ್ಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಆದ್ದರಿಂದ ನೀವು ಫ್ರೆಶರ್ ಆಗಿದ್ರೆ ನೀವು ಅಟ್ಲೀಸ್ಟ್ ರಿಕ್ರೂಟ್ಮೆಂಟ್ ಇಲ್ಲದಿದ್ದರೆ HR ರಿಲೇಟೆಡಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಮಾಡ್ಯೂಲನ್ನು ಮಾಡಿ. ನೆಕ್ಸ್ಟ್ SAP HCM ಬಂದ್ಬಿಟ್ಟು ನೆಕ್ಸ್ಟ್ ಕ್ಲೌಡ್ ಬೇಸ್ಡ್ ಮಾಡ್ಯೂಲ್ಗೆ ಮೂವ್ ಆಗ್ತಿದೆ. ಅದು ಬಂದ್ಬಿಟ್ಟು SAP ಸಕ್ಸಸ್ ಫ್ಯಾಕ್ಟರ್. ಸೊ SAP ಸಕ್ಸಸ್ ಫ್ಯಾಕ್ಟರ್ ಅನ್ನುವಂಥದ್ದು ಒಂದು ಸ್ಮಾರ್ಟ್ ಮಾಡರ್ನ್ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ ಆಗಿದೆ. ಸೊ ಇವಾಗ ಇದು ನೆಕ್ಸ್ಟ್ ವರ್ಷನಲ್ಲಿ SAP HCM ಏನಿದೆ SAP ಸಕ್ಸಸ್ ಫ್ಯಾಕ್ಟರ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ನೀವು ಆಸ್ ಎ HR ವರ್ಕ್ ಮಾಡ್ತಾ ಇದ್ದೀರಾ, ಆರ್ ಎಲ್ಸ್ SAP HCM ಮಾಡ್ಯೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದರೆ ನೀವು SAP ಸಕ್ಸಸ್ ಫ್ಯಾಕ್ಟರ್ ಈ ಒಂದು ಮಾಡ್ಯೂಲನ್ನು ಸಹ ಮಾಡ್ಬೋದು. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ SAP HCM ಮಾಡ್ಯೂಲ್ ಅಂದರೆ ಏನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲಲ್ಲಿ ಕರೆಂಟ್ ಮಾರ್ಕೆಟ್ ಹೈ ಸ್ಕೋಪ್ ಕ್ಯಾರಿಯರ್ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾನೆ ಇರ್ತೇವೆ. ಕೆಲವು ಕೋರ್ಸಸ್ಗಳ ಬಗ್ಗೆ ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.